ಸೊ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇದನ್ನ ಹಾಕಿದ್ದೀನಿ, ಇನ್ನೊಂದು ಯಾವಾಗಾದ್ರೂ ಆಯ್ ಮಾಡೆ ಸರ್ವಾಗಿದ್ನ ಕೊಡಕ್ಕೆ ಹೋಗ್ತಿದ್ದೀನಿ ಅವ್ರು. ನಾನು ಸಾವಾಸ ಮಾಡಿದ್ದಕ್ಕೆ ಇದಾದರೂ ಒಂಚೂರು ಕಲ್ತಿದ್ದಾಳೆ, ಖುಷಿ ಆಯಿತು. ಬಟ್ ದಿಸ್ ಲಿಟಲ್ ವಂದನೆಗಳು ಎಲ್ಲ ಫ್ರೆಂಡ್ಸ್. ಪ್ರಸಾದ ಅಲ್ದಲ್ಲ ಇದು ಬೇರೆ ಬೇಕಾ? ಹೋ ಕೃಷ್ಣ ಇಲ್ಲೇ ಇದೆಯಾ? ಹಲೋ, ಹಾಯ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಮಕರ ಸಂಕ್ರಾಂತಿ ಹಬ್ಬದ ವಿಡಿಯೋ ಇರುತ್ತೆ. ಆ್ಯಂಡ್ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸೊ ನಮ್ಮನೇಲೂ ಕೂಡ ಸಿಂಪಲ್ ಆಗಿ ಆಚರಣೆ ಮಾಡಿದ್ದೀವಿ. ಸೊ ಆ ಒಂದು ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ನಾನು ಕೂಡ ಸಿಂಪಲ್ ಔಟ್ಫಿಟ್ ಹಾಕೊಂಡು ರೆಡಿ ಆಗಿದ್ದೀನಿ. ಸೊ 2025 ಮೊದಲನೇ ಹಬ್ಬ ಅಂತ ಹೇಳ್ಬೋದು. ಸೊ ಮುಂಚೆ ಲೈಕ್ ವೈಕುಂಠ ಏಕಾದಶಿ ಆಯಿತು, ಅದಾದಮೇಲೆ ಇವಾಗ ಮಕರ ಸಂಕ್ರಾಂತಿ. ಸೊ ಚೆನ್ನಾಗಿರುತ್ತೆ. ಎಲ್ಲರೂ ನಿಮ್ಮ ಮನೇಲಿ ಹಬ್ಬ ಯಾವ ಥರ ಮಾಡಿದ್ರಿ ಅಂತ ಕಮೆಂಟಲ್ಲಿ ತಿಳಿಸ್ಬೋದು, ಇಲ್ಲ ಪರ್ಸನಲಿ ಕೂಡ ಹೇಳಿ. ಆ್ಯಂಡ್ ನಾನು ಕೂಡ ಸಿಂಪಲ್ ಔಟ್ಫಿಟ್, ಈ ಔಟ್ಫಿಟ್ನ ನಾನು ಅಕ್ಟೋಬರ್ 2024 ತೊಗೊಂಡಿದ್ದು, ಹಾಕೊಂಡೇ ಇರಲಿಲ್ಲ. ಸೊ ಆ ರೀಸನ್ಗೆ ಇವತ್ತು ಹಾಕೊಂಡಿದ್ದೀನಿ. ಆ್ಯಂಡ್ ತೋರಿಸ್ತೀನಿ ಯಾವ ಥರ ಇದೆ ಔಟ್ಫಿಟ್ ಅಂತ. ಹಾಗೆ ಪೂಜೆ ಯಾವ ಥರ ಆಗಿದೆ, ಏನೇನೆಲ್ಲ ಮಾಡಿದೆ ನಾನು ಅಂತ ನಿಮಗೆ ವಿಡಿಯೋ ಮುಖಾಂತರ ಶೇರ್ ಮಾಡ್ತೀನಿ. ಸೊ ಲೆಟ್ಸ್ ಸಿ ಹೆಂಗಿರುತ್ತೆ ಇವತ್ತಿನ ದಿನ ಅಂತ ಇವತ್ತು ಈ ವಿಡಿಯೋ ಮುಖಾಂತರ ಶೇರ್ ಮಾಡ್ತೀನಿ. ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಇದರ ಸಿಂಪಲ್ ಔಟ್ಫಿಟ್ ಹಾಕೊಂಡು ರೆಡಿ ಆಗಿದ್ದೀನಿ. ಒಂಥರ ಲಾಂಗ್ ಡ್ರೆಸ್ ಥರ ಇದೆ ಆ್ಯಕ್ಚುಲಿ. ಇದರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನು ಅಂದರೆ, ನಾನು ನಮ್ಮಮ್ಮ ಒಂದೇ ಥರ ತೊಗೊಂಡಿದ್ವಿ. ಸೇಮ್ ಇದೇ ಥರದ್ದು ಇನ್ನೊಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆ, ಇದು ಬ್ಲೂ ಆ್ಯಂಡ್ ವೈಟು. ಸೊ ಇವಾಗ ಇದನ್ನ ಹಾಕಿದ್ದೀನಿ. ಇನ್ನೊಂದು ಯಾವಾಗಾದ್ರೂ ದಿನ ಅವಾಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಹಾಕ್ತೀನಿ. ತುಂಬ ಪ್ರೆಟ್ಟಿಯಾಗಿ ಚೆನ್ನಾಗಿ ಕಾಣಿಸ್ತಿದೆ, ಸಕ್ಕತ್ತದ. ಆ್ಯಕ್ಚುಲಿ ಇರೋದು ಇದು ಒಂದು ಇಷ್ಟು ನೀ ಲೆಂತ್ ಅಲ್ಲ, ಒಂದು 3/4 ಲೆಂತ್ವರೆಗೂ ಬರೋ ಥರ. ಬಟ್ ನಾನು ಸ್ವಲ್ಪ ಕುಳ್ಳಿ ಇರೋದಕ್ಕೆ ನನಗೆ ಫುಲ್ ಕಾಲ್ವರೆಗೂ ಬರುತ್ತೆ. ಸೊ ಚೆನ್ನಾಗಿದೆ, ನನಗೆ ಕಲರ್ ಇಷ್ಟ ಆಯಿತು. ನನ್ನ ಹತ್ರ ಆ್ಯಕ್ಚುಲಿ ಈ ಥರ ಲೈಟ್ ಕಲರ್ ಇರಲಿಲ್ಲ, ಸೊ ಹಾಕಿದ್ದೀನಿ. ಆ್ಯಂಡ್ ಅಮ್ಮ ಆಲ್ರೆಡಿ ಒಂದು 2-3 ಸಲ ಅವ್ರದ್ದು ಯೂಸ್ ಮಾಡಿಬಿಟ್ಟಿದ್ದಾರೆ, ನಾನು ಇನ್ನೂ ಯೂಸ್ ಮಾಡಿರಲಿಲ್ಲ. ಸೊ ಹೀಗೆ ಹಾಕೋಬೇಕಾಗಿ ಬಂತು. ಆ್ಯಂಡ್ ಈ ಥರ ರೆಡಿ ಆಗಿದ್ದೀನಿ. ಸೊ ಈಗ ನಮ್ಮಲ್ಲಿ ಪೂಜೆ ಯಾವ ಥರ ಆಗಿದೆ ಅಂತ ನೋಡ್ಕೊಂಡು ಬನ್ನಿ, ಆಮೇಲೆ ಸಿಗ್ತೀನಿ. ನೋಡ್ಕೊಂಬಂದ್ರಲ್ಲ, ನಾನು ನಮ್ಮ ಮನೇಲಿ ಸಿಂಪಲ್ ಆಗಿ ಯಾವ ಥರ ಪೂಜೆ ಮಾಡಿದ್ದೆ ಅಂತ. ಆ್ಯಂಡ್ ಇಲ್ಲಿದೆ ಖಾರ ಪೊಂಗಲ್. ಸೊ ಖಾರ ಪೊಂಗಲ್ ಸ್ವಲ್ಪ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿದೆ ಸಿಹಿ ಪೊಂಗಲ್, ಇದು ಬಂದು ಅವರೆಕಾಳು ಬೇಯಿಸಿದೆ. ಆ್ಯಂಡ್ ಇದು ಕಡಲೆಕಾಯಿ. ಸೊ ಸಂಕ್ರಾಂತಿ ಅಂತ ಅಂದಿದ ತಕ್ಷಣ ನಮಗೆ ಒಂದು ಮೇಯ್ನಾಗಿ ನೆನಪಾಗೋದು ಇದು, ಶೇಂಗಾ ಬೆಸೋದು, ಅವರೆಕಾಳು ತಿನ್ನೋದು. ಆ್ಯಂಡ್ ಸಿಹಿ ಪೊಂಗಲ್, ಖಾರ ಪೊಂಗಲ್ ಒಂಥರ ಚೆನ್ನಾಗಿ ಸಂಕ್ರಾಂತಿ ಹಬ್ಬದಲ್ಲಿ. ಹಾಗೆ ಕಬ್ಬು, ಸಂಕ್ರಾಂತಿ ಕಾಳು. ನಾವು ಆ್ಯಕ್ಚುಲಿ ಕಬ್ಬು ತಂದಿಲ್ಲ, ಬಿಕಾಸ್ ನಮ್ಮ ಮನೇಲಿ ಯಾರೂ ಕಬ್ಬು ತಿನ್ನಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ನಾವು ಕಬ್ಬು ತಂದಿಲ್ಲ ಈ ಸಲ. ಆ್ಯಂಡ್ ಇದು ಸಂಕ್ರಾಂತಿ ಕಾಳು ದೇವ್ರಿಗೆ ಇಟ್ಟಿದ್ದೀನಿ ಮನೇಲಿ. ಆ್ಯಕ್ಚುಲಿ ಪ್ರತಿ ವರ್ಷ ನಮ್ಮಮ್ಮ ಮನೇಲೇ ಮಾಡ್ತಾಯಿದ್ರು. ಈ ಒಂದು 2-3 ಇಯರ್ಸಿಂದ ನಮ್ಮಮ್ಮ ಮಾಡ್ತಾ ಇಲ್ಲ, ಬಿಕಾಸ್ ಜಾಸ್ತಿ ಕ್ವಾಂಟಿಟಿಲಿ ಮಾಡಿದ್ರೆ ಮನೇಲಿ ಮಾಡೋದು ಬರ್ತಾ ಅನಿಸುತ್ತೆ. ಚಿಕ್ಕ ಕ್ವಾಂಟಿಟಿಲೆಲ್ಲ ಮನೇಲಿ ಮಾಡಿದ್ರೆ ಅದೇನೋ ನನಗೆ ಇಷ್ಟ ಆಗಲ್ಲ. ಸೊ ಅದಕ್ಕೆ ನಮ್ಮಮ್ಮ ಮಾಡ್ತಾ ಇಲ್ಲ. ಏನು ಅಂಗಡಿಲಿ ಹೋಗ್ಬಿಟ್ಟು 1-2-3 ಪ್ಯಾಕೆಟ್ ತೊಗೊಂಡು ಬಂದು ದೇವ್ರಿಗೂ ಸ್ವಲ್ಪ ಇಟ್ಟು ನಾವು ಸ್ವಲ್ಪ ತಿಂದ್ಬಿಟ್ಟು ಮುಗಿದು. ಚಿಕ್ಕ ವಯಸ್ಸಲ್ಲಿ ಎಳ್ಬಿರೋಕ್ಕೆಲ್ಲ ಹೋಗ್ತಾ ಇದ್ವಿ, ನೀಟಾಗಿ ರೆಡಿ ಆಗಿಬಿಟ್ಟು ಲಂಗ ದೋಣಿ ಎಲ್ಲ ಹಾಕ್ಕೊಂಡು, ಲಂಗ ಬ್ಲೌಸ್ ಎಲ್ಲ ಹಾಕ್ಕೊಂಡು ಸಂಜೆ ಎಳ್ಬಿರೋಕ್ಕಂತ ಹೋಗ್ತಿದ್ವಿ. ಇವಾಗ ಅವೆಲ್ಲ ಇಲ್ಲವೇ ಇಲ್ಲ. ಆ್ಯಕ್ಚುಲಿ ಈಗಿನ ಕಾಲದವರು ಯಾರೂ ಅಷ್ಟು ಮಾಡಲ್ಲ ಅನಿಸುತ್ತೆ, ಗೊತ್ತಿಲ್ಲ. ನಮ್ಮ ಸರೌಂಡಿಂಗ್ಸಲ್ಲಿ ಯಾರೂ ಇಲ್ಲ. ಮುಂಚೆ ಒಂದು ಹುಡುಗಿದ್ಲು, ಅವಳು ಅಷ್ಟೇ, ಈಗ ಅವಳು ಕೂಡ ಇಲ್ಲ. ಆ್ಯಂಡ್ ಸೊ ಈ ಕ್ರಾಕ್ಸ್ನ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡಿದೆ. ಇದೇನು ಕಾಫಿ ಒರಿಜಿನಲ್ ಕ್ರಾಕ್ಸ್ ಏನಲ್ಲ. ನನಗೆ ಇತ್ತೀಚೆಗೆ ಜಾಸ್ತಿ ಕ್ರಾಕ್ಸ್ ಮೇಲೆ ಆಸಕ್ತಿ ಬಂತು. ನಾನು ಕ್ರಾಕ್ಸ್ ಹಾಕೋಬೇಕು. ಇನ್ನೊಂದು ಏನಂದರೆ, ನಾನು ಡೈಲಿ ಯೂಸಿಗೆ ಕ್ರಾಕ್ಸ್ ಹಾಕೋಕ್ಕಾಗಲ್ಲ, ಬಿಕಾಸ್ ನಾನು ಹಾಕೋದು ಕುರ್ತಾ ಅಲ್ವಾ, ಅದಕ್ಕೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು ನನಗೆ ಜಾಸ್ತಿ ಲೈಕ್ ಬ್ರ್ಯಾಂಡೆಡ್ ಕ್ರಾಕ್ಸ್ ತೊಗೊಳಕ್ಕೆ ಕೂಡ ಇಷ್ಟ ಇರಲಿಲ್ಲ. ಸೊ ಆ ರೀಸನ್ಗೆ ಫ್ಲಿಪ್ಕಾರ್ಟಲ್ಲಿತ್ತು, ಅದನ್ನ ನೋಡ್ಬಿಟ್ಟು ಆರ್ಡರ್ ಮಾಡಿದೆ. 400 ರೂಪೀಸ್ ಅಷ್ಟೇ. ಅದು ನನ್ನ ಮೇಲ್ಗಡೆ ಚಿಕ್ಕದು ಬರುತ್ತಲ್ಲ, ಅದೇ ಈ ಥರ ಚಿಕ್ಕದಿದೆ ನೋಡಿ ಇಲ್ಲಿ, ಆ ಯೆಲ್ಲೋ, ಪಿಂಕು, ಗ್ರೀನು ಬಿಟ್ಟು ನಾನು ಅದನ್ನ ತೆಗಿಬಿಟ್ಟು ಕೂಡ ನಾವು ಪ್ಲೇನಾಗಿ ಹಾಕೋಬೋದು ಅಂತ ಅಂದ್ಕೊಂಡು ಬುಕ್ ಮಾಡಿದೆ. ನೋಡಿದ್ರೆ ಅದು ತೆಗಿಯೋಕ್ಕೆ ಬರೋಲ್ಲ ಗೈಸ್. ನಾನು ಅಯ್ಯೋ ಅಂದ್ಕೊಂಡು ಈಗ ರಿಟರ್ನ್ ಹಾಕಿದ್ದೀನಿ.
ಅದಾದಮೇಲೆ ಇನ್ನೊಂದು ಬುಕ್ ಮಾಡ್ಕೊಂಡು ಓನ್ಲಿ ಪ್ಲೇನ್ ಬುಕ್ ಮಾಡಿದ್ದೀನಿ, ಅದು ಬಂದಾಗ ತೋರಿಸ್ತೀನಿ. ಸೊ ಇವಾಗ ಇದನ್ನು ರಿಟರ್ನ್ ಹಾಕಿದ್ದೀನಿ. ಸೊ ಪಿಕಪ್ಗೆ ಕಾಲ್ ಮಾಡಿದರು, ಆ ರೀಸನ್ನಿಗೆ ವಿಡಿಯೋದಲ್ಲಿ ಬ್ರೇಕ್ ಆಗಿತ್ತು ಆ್ಯಂಡ್ ಕಂಟಿನ್ಯೂ ಮಾಡಿದೆ. ಆ್ಯಂಡ್ ನನ್ನದೊಂದು PR ಪ್ಯಾಕೇಜ್ ಕೂಡ ಬಂದಿದೆ, ಫಸ್ಟ್ ಎವರ್ ಅಂತ ಹೇಳ್ಬೋದು. ಅದ್ರದ್ದು ಇವಾಗ ಕ್ಲಿಪ್ಪಿಂಗ್ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಸೊ ಹೇಳೋದೆಲ್ಲ ನಾನು ಒಂದು PR ಪ್ಯಾಕೇಜ್ ತೋರಿಸ್ತೀನಿ, ಹಾಗೆ ಇದ್ರದ್ದೊಂದು ಫುಡ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ ಅಂತ. ಸೊ ಎಸ್, ದಿಸ್ ಇಸ್ ಮೈ ಫಸ್ಟ್ PR ಪ್ಯಾಕೇಜ್. PR ಪ್ಯಾಕೇಜ್ ಅಂದರೆ ಸ್ವಲ್ಪ ಜನ ಗೊತ್ತಿರುತ್ತೆ, ಗೊತ್ತಿಲ್ಲ ಅಂದರೆ ನಾನು ಪರ್ಸ್ನಲಿ ಕೇಳಿ ನಾನು ನಿಮಗೆ ಬ್ರೀಫ್ ಮಾಡ್ತೀನಿ. ಬಿಕಾಸ್ ದೀಸ್ ಥಿಂಗ್ಸ್ ಆ್ಯಂಡ್ ಆಲ್ ಶುಡ್ ಬಿ ಕಾನ್ಫಿಡೆನ್ಷಿಯಲ್. ಸೊ ಆ ರೀಸನ್ನಿಗೆ. ಸೊ ದಿಸ್ ಇಸ್ ಮೈ ಫಸ್ಟ್ PR ಪ್ಯಾಕೇಜ್. ಸೊ ತುಂಬ ಖುಷಿ ಇದೆ. ಸೊ ಪುಟ್ಟದಿದೆ, ಬಟ್ ಐ ಆಮ್ ಹ್ಯಾಪಿ. ಸೊ ಬಿಕಾಸ್ it is like different thing, and moreover this is not from my YouTube, this is from my Instagram. So ಖುಷಿ ಇದೆ. let's see. and ನಿನ್ನೆ ಬಂತು ಆ್ಯಕ್ಚುಲಿ, ನಿನ್ನೆ ಅಲ್ಲ ಮೊನ್ನೆ ಬಂದಿದ್ದು, ನಾನು ಓಪನ್ ಮಾಡಿರಲಿಲ್ಲ ಬಿಕಾಸ್ ನಾನು ಇವತ್ತಿನ ದಿನ ಓಪನ್ ಮಾಡಬೇಕು ಆ್ಯಂಡ್ ವಿಡಿಯೋ ಕೂಡ ಮಾಡಬೇಕಿತ್ತು ಅಂತ. ಸೊ ಇವಾಗ ಬನ್ನಿ ಫಸ್ಟ್ ಅನ್ಬಾಕ್ಸಿಂಗ್ ಮಾಡಿಬಿಡೋಣ. ಬಿಕಾಸ್ ನನಗೆ ಫಸ್ಟ್ ನೋಡ್ಬಿಡ್ಬೇಕು ಏನಿದೆ, ಯಾವ ಥರದ್ದು ಬಂದಿದೆ, ಹೆಂಗಿದೆ ಅಂತ. ಆ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ಲ, 2 ಡೇಸಿಂದ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಆ ರೀಸನ್ನಿಗೆ ನೈಸ್. ಸೊ ಒಂದು ಲೆಟರ್ ಬಂದಿದೆ, ನೈಸ್. ಓಕೆ, ಒಂದು ಲೆಟರ್ ಇದೆ ಆ್ಯಂಡ್ ಲೈಕ್ ಇದರಲ್ಲಿ ಅವ್ರದ್ದು ಡೀಟೇಲ್ಸ್ ಇರುತ್ತೆ, ಫ್ರಮ್ ಅಡ್ರೆಸ್ ಟು ಅಡ್ರೆಸ್, ಹಾಗೆ ಒಂದು ಪರ್ಸ್ನಲ್ ಡೀಟೇಲ್ಸ್ ಕೂಡ ಇದರಲ್ಲಿರುತ್ತೆ. ಸೊ ಇದರೊಳಗೆ ನೈಸ್. ಸೊ ನೋಡಿ, ದ ಆ್ಯಂಡ್ ಕ್ರಾಫ್ಟ್ ಜಂಕ್ಷನ್ ಅಂತ ಏನಿದೆ ಅಂತ ತೋರಿಸ್ತೀನಿ. ಓಕೆ, ಒಂದು ಡ್ರೀಮ್ ಕ್ಯಾಚರು ಮತ್ತು ಒಂದು ಕಸ್ಟಮೈಸ್ಡ್ ಬ್ರಾಸ್ಲೆಟ್ ಇದೆ. ಇದು ಎರಡೂ ಬಂದು ನನಗೆ ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ ಕಳಿಸ್ಕೊಟ್ಟಿರೋದು. ಸೊ ಚೆನ್ನಾಗಿ ಅನಿಸ್ತು ಆ್ಯಂಡ್ ಶಿ ಈಸ್ ಲೈಕ್ ಗುಡ್. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದು ನನಗೆ ಬಂದಿರೋದು ಮೈಸೂರಿಂದ. ಸೊ ಐ ಆಮ್ ಸೂಪರ್ ಹ್ಯಾಪಿ, ಖುಷಿ ಇದೆ. ಫಸ್ಟ್ PR ಪ್ಯಾಕೇಜ್ ಅಂತ. ಎಸ್, ಇಷ್ಟ ಆಗಿತ್ತು ಇದೊಂದು ಪುಟ್ ಕತೆ. ಇದನ್ನು ತಗೊಂಡು, ಇದರಲ್ಲಿ ಎಳ್ಳು ಬೆಲ್ಲ ಇದೆ, ಸೊ ತಗೊಂಡು ಹೊರಟಿದ್ದೀನಿ. ಆ್ಯಂಡ್ ಸಖತ್ ಬಿಸಿಲಿದೆ ಗೈಸ್. ಆ್ಯಕ್ಚುಲಿ ರೆಡಿ ಆಗಿದ್ದೀನಿ, ಹೊರಟಿದ್ದೀನಿ. ಟೈಮ್ ಆಗಿರೋದು 11:30 ಆಗಿದೆ. ಲೆಟ್ಸ್ ಗೋ. ಬಸ್ಸಲ್ಲಿ ಹೋಗ್ತೀನಿ, ಬಸ್ಸಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಹೋಗ್ತೀನಿ. ಯಾರೋ ಅಂಕಲ್ ನಾನು ವೀಡಿಯೋ ಮಾಡ್ಕೊಂಡು ಹೋಗೋದು ನೋಡಿ ಅಂತಿದ್ದಾರೆ. ಆ್ಯಕ್ಚುಲಿ ನಾನು ಒಬ್ಬಳೇ ಮಾತಾಡ್ಕೊಂಡು ಹಿಂಗೆ ಹೋಗ್ತೀನಿ, ಬಟ್ ನಾಚಿಕೆ ಆಗುತ್ತೆ. ಓಕೆ, ನಾನು ಹೊರಟಿರೋದು ಬನರ್ಘಟ್ಟ ಚಂಪಕಧಾಮ ದೇವಸ್ಥಾನಕ್ಕೆ. ಸೊ ಎಲ್ಲಿ ಹೋಗ್ತಿದ್ದೀನಿ ಅಂತ ಹೇಳಿಲ್ವಲ್ಲ, ದೇವಸ್ಥಾನಕ್ಕೆ ಹೊರಟಿದ್ದೀನಿ. ಆಮೇಲೆ ನೋಡಬೇಕು, ನನ್ನ ತಂಗಿ ಜೊತೆನೂ ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗಬೇಕು, ಅವಳು ಕರೆದಿದ್ದಾಳೆ. ಸೊ ಆ ರೀಸನ್ಗೆ ಫಸ್ಟ್ ಇಲ್ಲೋಗಿ ಇಲ್ಲಿ ಮುಗಿಸ್ಕೊಂಡು ಆಮೇಲೆ ಐ ವಿಲ್ ಗೋ ಟು ಮೈ ಆಂಟ್ಸ್ ಹೋಮ್. ಸೊ ಆ ಕ್ಲಿಪ್ಪಿಂಗ್ನು ಕೂಡ ಶೇರ್ ಮಾಡ್ತೀನಿ. ಆ್ಯಂಡ್ ಯಾ, ನನ್ನ ತಂಗಿ ಮನೆಗೆ ಈಗ ಬಂದೆ. ಟೈಮ್ ಆಗಿತ್ತು 2 o'clock. ಸೊ ಬನರ್ಘಟ್ಟ ದೇವಸ್ಥಾನಕ್ಕೆ ಹೋಗಿ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಆ್ಯಕ್ಚುಲಿ ತುಂಬ ರಶ್ ಇತ್ತು, ಸೊ ಒಳಗಡೆ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಸೊ ಅಲ್ಲೇ ಪ್ರಸಾದ ಊಟ ಮಾಡಿಕೊಂಡು ಬಂದಿದ್ದಾಯಿತು. ಆ್ಯಂಡ್ ಒಂದು ಪರ್ಸ್ ಕೂಡ ತೊಗೊಂಡ್ಬಂದಿದೆ, ಅಲ್ಲಿ ಚೆನ್ನಾಗಿ ಇತ್ತು ಅಂದ್ಬಿಟ್ಟು ತೋರಿಸ್ತೀನಿ ಆಮೇಲೆ. ಆ್ಯಂಡ್ ಈಗ ನಾನು ನನ್ನ ತಂಗಿ ಲಿಖಿತ ಹೊರಟಿರೋದು ದೇವಸ್ಥಾನಕ್ಕೆ, ಮತ್ತು ಇನ್ನೊಂದು ರೌಂಡ್ ಟೆಂಪಲ್ ರನ್ಗೆ. ಸೊ ಯಾವ ದೇವಸ್ಥಾನಕ್ಕೆ ಅಂತ ಹೇಳ್ತೀನಿ ಆಮೇಲೆ. ಆ್ಯಂಡ್ ಈಗ ಅವರಿಬ್ಬರು ರೆಡಿ ಆಗ್ತಾ ಇದ್ದಾರೆ, ನಾನು ಆಲ್ರೆಡಿ ರೆಡಿ ಆಗಿದ್ದಲ್ಲ. ಸೊ ಬಂದು ಅವಾಗಲೇ ಫ್ರೀ ಏರ್ಸ್ ಬಿಟ್ಕೊಂಡು ಹೋಗಿದೆ. ಸೊ ಆ ರೀಸನ್ಗೆ ಬಂದು ಒಂಚೂರು ಕೂತು ಬಚ್ಕೊಂಡು ಒಂಚೂರು ಟಚಪ್ ಮಾಡಿಕೊಂಡೆ ಅಷ್ಟೇ. ಆ್ಯಂಡ್ ಈಗ ಹೊರಡಬೇಕು, ಯಾಕಂದರೆ ಇವಾಗಲೇ ಹೋಗಬೇಕು, ಇಲ್ಲಾಂದರೆ ಸಂಜೆ ಮೇಲೆ ಆದರೆ ತುಂಬ ರಶ್ ಆಗುತ್ತೆ. ಸೊ ನಾವೀಗ ಬಿಟ್ಟರು ಒಂದು 10 ನಿಮಿಷ ಆಗುತ್ತೆ ಇಲ್ಲಿಂದ ನಮ್ಮ ಆಂಟಿ ಮನೆಯಿಂದ. ಸೊ ಆ ರೀಸನ್ ನಾವು ಒಂದು 3:30 ದರ್ಶನಕ್ಕೆ ಹೋದರೆ 4:30 ಅನ್ನೋಷ್ಟು ಈಚೆ ಬಂದುಬಿಡ್ತೀವಿ. ಸೊ ಆ ರೀಸನ್ಗೆ ಹೀಗೆ ಹೊರಟಿದ್ದೀವಿ. ಆ್ಯಂಡ್ ಲೆಟ್ ಮಿ ಶೋ ದೆಮ್ ಬೋತ್. ಎಸ್, ಫೈನಲಿ ಟೋಟಲಿ ಬ್ಲೆಸ್ಡ್ ಇನ್ ಚಂಪಕಧಾಮ ಟೆಂಪಲ್. ಸೊ ಯಾರೆಲ್ಲ ನೋಡಿದ್ದೀರಾ ಚಂಪಕಧಾಮ ಕಮೆಂಟ್ ಹಾಕಿ ನೋಡೋಣ. ಆ್ಯಂಡ್ ಇಲ್ಲ ಪರ್ಸ್ನಲಿ ಕೂಡ ಹೇಳಿ. ಸೊ ನನಗಿಷ್ಟ, ನಾವು ಕಾಲೇಜ್ ಟೈಮಲ್ಲಿ ಅಂತೂ ಸಿಕ್ಕಾಪಟ್ಟೆ ಓಡಾಡ್ತಾ ಇದ್ವಿ. ಬಿಕಾಸ್ ನಾನು ಆ ಸರೌಂಡಿಂಗಲ್ಲೇ ನಾನು ಕಾಲೇಜ್ ಕೂಡ ಓದಿರೋದು. ಅಂದರೆ ಬನರ್ಘಟ್ಟದಿಂದ ನೆಕ್ಸ್ಟ್ ಸ್ಟಾಪ್ ಯಾವ ಕಾಲೇಜ್ ಬರ್ತೋ ಅಲ್ಲಿ ನಾನು ಓದಿದ್ದು. ಸೊ ಚೆನ್ನಾಗಿತ್ತು, ಒಂದು ಗುಡ್ ಮೆಮೊರೀಸ್ ಇದೆ ನನಗಲ್ಲೆಲ್ಲ. ಲೆಟ್ ಮೀ ಒನ್ಸ್ ಗೋ ಟು ಮೈ ಕಾಲೇಜ್ ಆ್ಯಂಡ್ ಡೂ ಲಾಗ್ ಆಲ್ಸೋ. ಲೆಟ್ ಮೀ ಸಿ ಹೆಂಗಾಗುತ್ತೋ ಹಾಗೆ. ಎಸ್, ಇವಾಗ
ವಿಡಿಯೋನ ಸ್ಕಿಪ್ ಮಾಡಿದಿರ ಕೊನೆ ತನಕ ನೋಡಿ. ಆಯ್ ಮಾಡು, ಸುಮ್ಮನಿರು ಅಂತ ಹೇಳ್ಬಿಟ್ಟು ಆಯ್ ಮಾಡ್ತಾಳೆ ನೋಡಿ ಕೇಸಳು. ಮಂತಸೆ ಹಾಯ್. ಸೊ 3 ಜನ ರೆಡಿಯಾಗಿ ಈಗ ಹೊರಟಿದ್ದೀವಿ. ಕಮ್ ಲೆಟ್ಸ್ ಗೋ. ನೋಡಿ ಗೈಸ್, ನನ್ನ ತಂಗಿ ನನ್ನ ಕಾಪಿ ಮಾಡಿಬಿಟ್ಟಿದ್ದಾಳೆ. ನೀನು ಹಾಕಿದ್ದ ಮನ್ಸು ಹಾಕಿದ್ದ? ಪರವಾಗಿಲ್ಲ, ಅಟ್ಲೀಸ್ಟ್ ನಾನು ಸಾವಾಸ ಮಾಡಿದ್ದಕ್ಕೆ ಇದಾದರೂ ಒಂಚೂರು ಕಲ್ತಿದ್ದಾಳೆ. ಖುಷಿ ಆಯಿತು. ಏನಂತೀಯ ಮನ್ಸ, ನಿನ್ನ ಅಭಿಪ್ರಾಯ ತಿಳಿಸು. ಅದೆಲ್ಲ ನಿನ್ನ ಅದು ಅರ್ಶನದೆಲ್ಲ ನಾವು ಮನೆ ಮಾಡೋಲ್ಲ, ನೀನು ನೋಡಿ ಮಾಡಿದ್ದು ಗೊತ್ತಾಯ್ತು, ಅದಕ್ಕೆ ಅಂದಿದ್ದು ನಾನು. ಡ್ರೈವರ್ ಲಿಖಿತ ಅವ್ರಿಗೆ ನಮಸ್ಕಾರ, ಅಭಿನಂದನೆಗಳು, ವಂದನೆಗಳು ಎಲ್ಲ. ಓ ಸೈಡ್ ಪೋಸ್ ಕೊಡ್ತಾಳೆ ನೋಡಿ ಲಿಖಿತ. ರಶ್ ಅಲ್ಲಿ ಮುಂದೆ ಹೋಗ್ಬಿಟ್ಟವಳೆ. ಎಲ್ಲಿ ಅಲ್ಲವಳೆ ನೋಡಿ, ಅಲ್ಲಿ ಕಳೀತಾರೆ ನೋಡ್ತಾಳೆ. ನಾವು ಈಟಿಂಗ್ ಚುರ್ಮುರಿ ಗೈಸ್. ದರ್ಶನ ಚೆನ್ನಾಗಾಯ್ತಾ? ಪ್ರಸಾದ ಹೆಂಗ್ ತಿಂದೆ ನೋಡಿ ಫ್ರೆಂಡ್ಸ್. ಪ್ರಸಾದ ಅಲ್ದಲ್ಲೇ ಇದು ಬೇರೆ ಬೇಕಂತ ಇವ್ರಿಗೆ. ಆ್ಯಕ್ಚುಲಿ ದರ್ಶನ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಇವಳಿಂದ ನಾವು ಕೂಡ ಮಾಡಿ ಪ್ರಸಾದ ತಿನ್ಕೊಂಡ್ವಿ. ದಿಸ್ ಇಸ್ ದ ಸೆಕೆಂಡ್ ಟೈಮ್ ಗರ್. ಓ ಒಳಗೆಲ್ಲನೂ ಹಿಂಗೆ ಇರೋದು. ವಾವ್, ಆ್ಯಕ್ಚುಲಿ ಸಖತ್ತಾಗಿದೆ ಒಳಗೆ. ಓ ಕೃಷ್ಣ ಇಲ್ಲೇ ಇದೆಯಾ? ಬ್ಯೂಟಿಫುಲ್ ಬ್ಯೂಟಿಫುಲ್. ಎಸ್, ಫೈನಲ್ ಆಗಿ ಎಲ್ಲ ದೇವಸ್ಥಾನ ದರ್ಶನ ಆಯಿತು. ಆ್ಯಂಡ್ ಇವತ್ತು ಒಂಥರ ಟೆಂಪಲ್ ರನ್ ಆಯಿತು ಇವರಿಬ್ಬರ ಜೊತೆ. ಸೊ ಫೈನಲಿ ಇಲ್ಲಿ ಗೋವರ್ಧನ ಕೃಷ್ಣನ ದರ್ಶನ ಕೂಡ ಮಾಡಿಕೊಂಡು ಹೊರಟಿರೋದು ಗಾಡಿ ತೊಗೊಂಬರೋಕ್ಕೆ. ಸೊ ಅದಾದಮೇಲೆ ಹೋಗೋದು ಮನೆಗೆ. ಆ್ಯಂಡ್ ಮನೆಗೆ ಹೋಗ್ಬಿಟ್ಟು ವೀಡಿಯೋ ಎಂಡ್ ಮಾಡ್ತೀನಿ. ಆ್ಯಂಡ್ ಚೆನ್ನಾಗಾಯಿತು, ದರ್ಶನ ಅಷ್ಟು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಎಲ್ಲ ದೇವಸ್ಥಾನವೂ ಅಷ್ಟು ಓಪನ್ ಇತ್ತು. ಅಮ್ಮನವ್ರ ದೇವಸ್ಥಾನದಲ್ಲಿ ಸ್ವಲ್ಪ ರಶ್ ಇತ್ತು, ಬಟ್ ಬೇಗ ದರ್ಶನ ಮಾಡ್ಕೊಂಡು ಬಂದ್ಬಿಟ್ವಿ. ಚೆನ್ನಾಗಾಯಿತು, ಚೆನ್ನಾಗಿತ್ತು. ಸಂಕ್ರಾಂತಿ ಹಬ್ಬ ಫೈನಲ್ ಆಗಿ ಮುಗೀತು. ಲೆಟ್ಸ್ ಎಂಡ್ ದ ಡೇ. ಆ್ಯಂಡ್ ಮನೆಗೆ ಹೋಗಿ ಲಾಗ್ ಎಂಡ್ ಮಾಡ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಮನೆಗೆ ಹೋಗಿ ಯಾಕೆ ಲಾಗ್ ಎಂಡ್ ಮಾಡಬೇಕು, ಇಲ್ಲೇ ಲಾಗ್ ಎಂಡ್ ಮಾಡಿಬಿಡ್ತೀನಿ ಅಲ್ವೇನೆ, ಇನ್ನೇನು ಮುಗೀತಲ್ಲ. ಎಸ್, ಇಷ್ಟ ಆಗಿದೆ ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Stay tuned for upcoming interesting vlogs. Meet you soon. Bye bye. Take care. Thanks for watching. Say bye. 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 Okay. Bye bye.